ಪೇಷಂಟ್ ಬನ್ನಿ. ಹೇಳ್ರಿ ಏನಾಗೈತಿ? ಸರ್ ನಮ್ಗ ಸೊಂಟ ಭಾಳ ನೋಸಾತೈತಿ ಸರ್. ಎಷ್ಟ್ ದಿನ ಆತ್ರಿ? ಒಂದ್ 15 ಡೇಸ್ ಮಾಲ ಆತು. 15 ಡೇಸ್ ಹೆಂಗ್ ಜಗ್ದಂಗ ಆಗತ್ತೇನ್ರಿ? ಇಲ್ಲಿಂದ ಹಿಡ್ಕೊಂಡ್ ಕಾಲಿನ ತನಕ ಆಗ್ತೈತಿ. ಪೇನ್ ಆಯ್ತೇನ್? ಪೇನ್ ಐತಿ. ಒಂದ್ 15 ಡೇಸ್ ಅಲ್ರಿ? 15 ಡೇಸ್. ಸೊ ಈಗ ಮೆಡಿಸಿನ್ಸ್ ನ ಮತ್ತೆ ಟ್ಯಾಬ್ಲೆಟ್ಸ್ ನ ಬರ್ದ್ ಕೊಟ್ಟಿರ್ತೇನ್ರಿ. ಸೊ ಅವನ್ನ ಫಾಲೋ ಮಾಡ್ರಿ, ಒಂದ್ ತಿಂಗಳ ಬಿಡಲ್ದಂಗ. ಸರ್ ಮೆಡಿಸಿನ್ಸ್ ಎಲ್ಲ ಬ್ಯಾಡ್ ಸರ್, ಇಂಜೆಕ್ಷನ್ ಮಾಡ್ರಿ, ನಂಗೆ ಭಾಳ ತ್ರಾಸ ಆಗತ್ತೆ, ನಂಗೆ ತಡ್ಕೊಳಕ್ ಆಗಲ್ಲ. ಇಲ್ರಿ ಮೇಡಮ್, ಇದು ಒಂದ್ಸತಿ ನೀವು ಫಾಲೋ ಮಾಡ್ರಿ ಆಯ್ತಾ. ಅದಾಗಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ನೋಡೋಣ. ಬ್ಯಾಡ್ ಸರ್, ನಂಗೆ ತಡ್ಕೊಳ್ಳೋ ಪೇಷನ್ಸ್ ಇಲ್ಲ, ಮಿಕ್ ಬಿಟ್ಟೈತಿ ನಂಗೆ 15 ದಿವಸದಾಗ. ಈಗ ಇಂಜೆಕ್ಷನ್ ಬೇಕು ನಂಗೆ. ಆಯ್ತು ಬರ್ರಿ. Silence. So what do you feel on Ayurveda? What's your opinion on Ayurveda? How many of you are going to practice real Ayurveda? No one is interested? Then why you came here? What's the purpose? Can you justify your answer? That why you are not doing a real practice of Ayurveda? Anybody? Yes, you. ಸರ್, ಆಯುರ್ವೇದ ಭಾಳ ಸ್ಲೋ ಐತಿ ಸರ್. ನಮ್ಮ ಮಾಡರ್ನ್ ಇಂಜೆಕ್ಷನ್ ಒಂದ್ ದಿವ್ಸ ತಗೊಂಡ್ರೆ ಆರಾಮಾಗಿ ಬಿಡ್ತೈತಿ ಸರ್. Oh, yes. We'll get to know in some recent days. Then, anybody else? ಅಮ್ಮ, ಹುಡ್ಗ ಫೋಟೋ ಕಳ್ಸಿದಲ್ಲಮ್ಮ, ಯಾರಮ್ಮ? ಹಾ, ಇವತ್ ಸಂಬಂಧ ನೋಡಕ್ ಬರಾಕತ್ತಾರ, ನೀ ಜಲ್ದಿ ರೆಡಿ ಆಗು. ಡಾಕ್ಟರ್ ಅಂತ. ಯಾವ ಡಾಕ್ಟರ್ ಅಮ್ಮ? BAMS ಡಾಕ್ಟರ್ ಅಂತ. BAMS ಡಾಕ್ಟರ್? ನಾನ್ ಒಲ್ಲೆ ಅಮ್ಮ, ನಾನ್ MBBS ಡಾಕ್ಟರ್ನ ಮದ್ವೆ ಆಗ್ತೇನೆ. ನಾನ್ ಒಲ್ಲೆ ಅಮ್ಮ, ನೀ ಅಪ್ಪಾಗ ಹೇಳ್ಬಿಡಮ್ಮ, ನಾ ಒಲ್ಲೆ. ಅಯ್ಯೋ ಶಿವನೇ, ಇದೇನ್ ಹುಡುಗಿಯಾ? ತಡಿ, ಬ್ರೋಕರಿಗೆ ಒಂದ್ಸಲಿ ಹೇಳ್ಬಿಡೋಣ ಬ್ಯಾಡ ಅಂತ. ಹಲೋ, ಹಾ ಬ್ರೋಕರ್, ಇದು ನಮ್ ಮಗಳೀಗ BAMS ಡಾಕ್ಟರ್ ಬ್ಯಾಡ್ರಂತ್ರಿ. ಒಂದ್ ಸ್ವಲ್ಪ ಬೇರೆ ಯಾವ್ದಾರ ವರ ಇದ್ರ ನೋಡ್ ಹೇಳ್ರಿ ಅಂತ. ಯಾಕೆ ಹಿಂಗಾಯ್ತು ಆಯುರ್ವೇದ? ಎಷ್ಟು ಚಲೋ ಪಾಠ ಮಾಡಿದ್ರು ಯಾವ ಸ್ಟೂಡೆಂಟ್ಸು ಇಂಟ್ರೆಸ್ಟ್ ತೋರ್ಸಾತಿಲ್ಲ. ಯಾವ ಪೇಷಂಟ್ ನೋಡಿದ್ರು ಆಯುರ್ವೇದ ಮೇಲೆ ನಂಬಿಕೆ ಇಲ್ಲ. ಯಾಕೆ ಹಿಂಗಾಯ್ತು? ಹಿಂಗಾದ್ರೆ ಮುಂದೆ 10 ವರ್ಷದೊಳಗೆ ನಮ್ಮ ಆಯುರ್ವೇದ ಹೆಂಗಿರ್ತೈತಿ? ಇದ ಚಿಂತೆ ಆಗೈತಿ. Good morning, country. This is Purti from The Global News. This is going to be the biggest update of 2047. United Nations shows one more reason to salute it. Its contribution to the latest medicine system, AyuCare, is said to be a greatest invention to mankind. The Western countries are hence showing their dominance over the world. For more such updates, keep watching The Global News. Thank you. ನೀವ್ಯಾಕ್ ಬಂದಿರಿ ಇಲ್ಲಿ? ನಮ್ದ ಮೈಗ್ರೇನ್ ಪ್ರಾಬ್ಲಮ್ ಇತ್ರಿ, ಹಾಲ್ ಕಡೆ ತೋರ್ಸಿದ್ವಿ, ಎಲ್ಲೂ ಆರಾಮಾಗಿಲ್ಲ. ಇಲ್ಲಿ ಮೇಡಮ್ ಕಡೆ ತೋರ್ಸಿನ ಆರಾಮಾಗಿಲ್ಲ. ಹೌದು, ನೀವು ಭಾಳ ಚಲೋ ಕೆಲಸ ಮಾಡಿದ್ರಿ. ಆಯುರ್ ಕೇರ್ ತಗೊಂಡು ನನ್ ಫ್ರೆಂಡ್ಸ್ ಸ್ಟೆರಾಯ್ಡ್ಸ್ ತಗೊಂಡು ಬೇಸ್ ಆಗಿ ಭಾಳ ಸೈಡ್ ಎಫೆಕ್ಟ್ಸ್ ಆತ್ರಿ. ನೀವು ಚಲೋ ಕೆಲಸ ಮಾಡಿದ್ರಿ ಆಯುರ್ ಕೇರ್ ತಗೊಂಡು. ನಿಮ್ಗೆ ಏನ್ ಪ್ರಾಬ್ಲಮ್ ಐತ್ರಿ? ಇಲ್ಲ ರೀ, ನಿಮಗ್ ಜಾಯಿಂಟ್ ಪೇನ್ ಆಗಿತ್ತು. ಈಗ ಮೇಡಮ್ ಕಡೆ ತೋರ್ಸಿದ್ ಮಾಡಿ ಭಾಳ ರಿಲೀಫ್ ಸಿಕ್ಕತ್ರಿ. ನಮ್ ಪಾಳಿ ಬಂತ. ನಮಸ್ತೆ. ನಮಸ್ತೆ. ಏನಾಗಿತ್ತು? ನಂಗ ಮೈಗ್ರೇನ್ ಪ್ರಾಬ್ಲಮ್ ಇತ್ರಿ. 15 ಡೇಸ್ಗಿಂತ ಮುಂಚೆ ತೋರ್ಸಿದ್ದೆ. 15 ಡೇಸ್ ಆದ್ಮೇಲೆ ಬರ್ರಿ. ಗುಳಿಗೆ ಎಲ್ಲಾ ಕೊಟ್ಟಿದ್ದ ಆರಾಮಾಗೈತ್ರಿ? ಹಾ, ಸ್ವಲ್ಪ ಟ್ಯಾಬ್ಲೆಟ್ಸ್ ತಗೊಳನ ರಿಲೀಫ್ ಅನ್ಸೈತಿ.
ಈಗ ನಮ್ಮ ಒಂದ್ಸಲ ಪ್ರೊಸೀಜರ್ಸ್ ಅದಾವು ಹಾ ರೀ. ಹಿಂಗ್ ಹೆಡ್ ಮಸಾಜ್ ಡಿಟಾಕ್ಸಿಫಿಕೇಶನ್ ಅಂತೆಲ್ಲ ಇರ್ತೈತಿ ಹಾ ರೀ. ಅದನ್ನ ನೀವು ಮಾಡಿಸ್ಕೊರಿ ಪೂರಾ ಸರಿ ಹೋಗ್ತೈತಿ ಹಾ. ಇರ್ತಾವಲ್ರಿ ಬಾಲಿ ಇಲ್ಲಿ ಏನ್ಲೇ ಕಂಡೆ ಇಲ್ಲ ದೋಸ್ತ ಏ ಅಲ್ಲ ನಾ ಕಾಣೋದಿರ್ಲಿ ಇದೇನ್ ಮಾಡಿಲ್ಲ ನೀನು ಎಲ್ಲ ಹೊಲ ಎಲ್ಲ ಗಿಡ ಗಿಡ ಎಲ್ಲಾ ಆಯುರ್ ಕೇರ್ ಅಂತ ಬಂದಾರ ಈಗ ಸಿಟಿ ಮಂದಿ. ಏ ಅವ್ರ 100 ಮಂದಿ ಬರ್ತಾರ್ಲಿ ನೋಡಿ ಇದೆಲ್ಲ ಗಿಡ ಬೆಳೆಸಿ ಏನ್ ಲಾಭ ಐತಿ ನಿನಗೆ? ಕೇಳಾರ ಕೇಳಿ ಫಸ್ಟ್ ಇಲ್ಲಿ ಬ್ಯಾರೆ ದೇಶಂತ್ರ ಬಂದಾರ ಅವ್ರ ಎಲ್ಲಾ ಬೀಜಾನ ಅವ್ರ ಕೊಡ್ತಾರ ಜಗಾನ ಎಲ್ಲಾ ಇದು ನಮ್ಗ ನಾವ್ ಏನಿಲ್ಲ ಬರೀ ಬೆಳ್ಸೋದು ಸುಮ್ನ ಪ್ಯಾಕ್ ಮಾಡಿ ಕಳಿಸಿ ಬಿಡೋದು ಅವ್ರಿಗೆ. ನಮ್ ದೇಶದವ್ರಲ್ಲ ಏನವ್ರು? ನಮ್ ದೇಶರಲ್ಲ ನಮ್ ದೇಶ ಕೆಲ್ ಬರ ಬುದ್ಧಿ ಅಷ್ಟು ಎಲ್ಲಾ ಬೇರೆ ದೇಶದವ್ರ ಏನಿಲ್ಲಪ್ಪ ನನ್ ಹೆಚ್ಚಿಗೆ ಏನ್ ಕೆಲಸ ಇಲ್ಲ ಇದ್ರಾಗ ಮೊದ್ಲಿನ್ನು ದುಡ್ದು ಸಹ ಆಯ್ತಿದ್ದಪ್ಪ ಬಿಸಲಾಗ. ದುಡಿಯೋದಿಲ್ಲ ಅಂದ್ರ ರೊಕ್ಕ ಎಲ್ಲಿ ಬರ್ತೈತಿ ನೋಡ್ ನನ್ ಗೋಧಿ ಮನ್ನಿ ನೋಡು 20 ಕ್ವಿಂಟಲ್ ಆತ 50,000 ರೂಪಾಯಿ ಕೈಯಾಗ ಬಂದು ಏನ್ ಬರ್ತೈತಿ ನನ್ ಗಿಡ ಜಮೀನ್ ಒಂದ್ ತಿಂಗಳ 2 ಲಕ್ಷ ರೂಪಾಯಿ ಬಂದತ್ ಲಾಭ. ತುಳಸಿ ಗಿಡ ಮನಿ ಮುಂದ್ ಪೂಜೆ ಮಾಡ್ತೇವಲ್ಪ ಅದೊಂದ್ ಸತಿ ಹಚ್ಚಿ ಬೆಳಿ ಅಂತಾವ್ ಏನ್ ಮಾಡ್ತಾವು ಏನ್ ಯಾರ್ಲಿ ಅವ್ರೆಲ್ಲ ತುಳಸಿ ಗಿಡಕ್ಕ ಹೋಗುವ ಮರ ಸಾಕಾಗೋದ್ ನನಗ ಹೆಸರು ಗೊತ್ತದಾವ ಯಾವ ಏನ್ ಗೊತ್ತ ಹಸರ್ ತಪ್ಪಲ್ಲ ಬರೀ ಆ ಸುಗಂಧ ಅಂತ ಅಂತ ಹಾಳ ಮೂಳೆ ನಾನ್ ಎದಕ್ ತಿಳ್ಕೊಂಡ್ರೆ ಏನ್ ಮಾಡೋದ್ ನನಗ ಬೆಳಿತೇವೆ ಬಂದ್ರ ಸಾಕಪ್ಪ. ನಮ್ ದೇಶದಾಗ ಏನಿಲ್ಲ ಏನ್ ಅಂತಾರಲ್ಲ ಏಪ್ಪ ನಮ್ ದೇಶದಕ್ಕೆ ಎಲ್ಲಿ ಬರ್ಬೇಕು ಇಂತ ಬುದ್ಧಿ ಇವು ಮುನ್ನದ ಸಿರೆ ಕುಡಿಯೋದು ಮಕ್ಕಳದು ಇಷ್ಟ ಆದ್ರ ಸಾಕಿ ಏ ನನಗೂ ಪರಿಚಯ ಮಾಡಿಸ್ಲಿಕ್ಕೆ ಅಂತ ಆತರ ಸಂತೋಷ ಬೆಟ್ಟಿಗೆ ಇದಂತ ವಿಪರ್ಯಾಸ ಎಲ್ಲಿ ಹೋಗಿದೆ ನಮ್ಮ ಆಯುರ್ವೇದ ಶ್ರೇಷ್ಠ ಪದ್ಧತಿ? ಅದೆಂಥದ್ದು ಡಿಟಾಕ್ಸಿಫಿಕೇಶನ್, ಪಂಚಕರ್ಮವಿಲ್ಲ, ಅಭ್ಯಂಗ ಇಲ್ಲ. ಎಲ್ಲಿ ಹೋತು ದ್ರವ್ಯಗುಣ? ಅಶ್ವಗಂಧ, ಅಶೋಕ, ತುಳಸಿ ಪ್ರತಿಯೊಂದು ನಮ್ದಾಗಿತ್ತು. ಇವರಿಗೆ ಮೂರ್ಖತನ ಅನ್ಬೇಕೋ ಮುಟ್ಟಾಳತನ ಅನ್ಬೇಕೋ ಒಂದು ಗೊತ್ತಿಲ್ಲ. ಪ್ರತಿಯೊಂದು ಭಾರತದಿಂದಾನೇ ಬಂದಿತ್ತು. ಯಾರೋ ಹೇಳಿದ್ದಕ್ಕ ಬೆಳೆಯಾಕ ನಮ್ದೇ ಆಗಿರ್ತಕ್ಕಂಥದ್ದು ಯಾರೋ ಕತ್ಕೊಂಡು. ಅಯ್ಯೋ ದೈವ, ಧನ್ವಂತರಿ ನೀನೇ ಕಾಪಾಡಪ್ಪ. Welcome back to the global news. Let's put light on the Ayurcare discussed earlier. The Indians are claiming that it is their science that dates back to thousands of years. We have a delegate from India. Let's see what they have got to say about Ayurcare. First of all, it is not Ayurcare, it is Ayurveda, which is in practice since 5,000 years. We made it popular, it is ours. Just because you are saying it doesn't mean to be yours. Your lies aren't supported at all. What are we doing? Wake up, Indians, wake up. What are we doing? Wake up, Indians, wake up, Indians, wake up. What are we doing? Wake up, Indians, wake up, Indians, wake up. ಓ, ಇದು ಕನಸಾಗಿದ್ದೇ ಒಳ್ಳೇದಾಯ್ತು. ನಮ್ಮ ಆಯುರ್ವೇದವನ್ನ ನಮ್ಮ ಜನರೇ ಪಾಲನೆ ಮಾಡಾಕ್ತಿಲ್ಲ. ವಿದೇಶಿಯರು ನಮ್ಮ ಆಯುರ್ವೇದವನ್ನ ಅಳವಡಿಸ್ಕೊಂಡು ತಮ್ಮ ಭಾಷೆಯೊಳಗ ಬದಲಾಯಿಸ್ಕೊಂಡು ನಮ್ಮಂಥವ್ರಿಗೆ ಚಿಕಿತ್ಸೆ ಕೊಡಾತಾರೆ. ನಮ್ಮ ಜನರಿಗೆ ಯಾವಾಗ ಅರ್ಥ ಆಗುತ್ತೋ ಏನು, ನಮ್ಮ ಆಯುರ್ವೇದವನ್ನ ನಾವೇ ಪ್ರಚಾರ ಮಾಡಬೇಕು. ಅದಕ್ಕೆ ತಯಾರಿ ನಮ್ಮಿಂದನೇ ಆಗಬೇಕು. ಏನೇ ಸಮಸ್ಯೆ ಬಂದರೂ ಕೂಡ ನಾವೇ ಪರಿಹರಿಸ್ಕೊಳ್ಬೇಕು. ಸೊ ಒಂದು ಸಣ್ಣ ಬದಲಾವಣೆ ದೊಡ್ಡ ಹೆಜ್ಜೆಗೆ ಕಾರಣ ಆಗುತ್ತೆ. ನಾವೆಲ್ಲರೂ ಕೂಡ್ಕೊಂಡು ಆಯುರ್ವೇದವನ್ನ ಮುಂದೆ ತರೋಣ. ರಾಮು, ಸೋಮಲ್ಲ ಏನ್ಲೇ ಇದು ಕಾರ್ನಾಗ? ಏನಿಲ್ಲಪ್ಪ ಎಲ್ಲಾ ದೇವ್ರದ್ ನೋಡು. ಅಂತದ್ ಏನಾಗತ್ತಿಲ್ಲ ಹೊಲಕ್ಕ? ನೆನಪಿಲ್ಲ ನಿಂಗ? ಇಲ್ಲ. ಹೇಳಿದ್ನಲ್ಲ ಹುಚ್ಚಿ, ಏನ್ ಹೇಳಿದಿ? ಆಯುರ್ವೇದಿಕ್ ಗಿಡಮೂಲಿಕೆಗಳು ಅವನ್ನ ಬೆಳಿತೀನಿ. ಅಲ್ಲ, ಆಯುರ್ವೇದಿಕ್ ಹಾಕಿ ಬಿಡ, ನಿಂಗ್ ಹೆಂಗ್ ಗೊತ್ತಾಗ್ತದ ಆಯುರ್ವೇದದ್ದೆಲ್ಲ? ಇದನ್ನೆಲ್ಲ ಯಾರು ಹೇಳ್ಕೊಟ್ರ ಅಂತ ಹೇಳ್ದಂಗೆ ಕೇಳಿದ್ದೆ. ಅವ್ರ ಹೆಸರು ತಂಪತ್ತೇನೆ ಅನ್ಸ್ಬೇಕು. ದೇವ್ರಂತ ಮನುಷ್ಯ ಅವ್ರು, ಆರವ್ ಸರ್ ಅಂತ ಅಂದ ಆಯುರ್ವೇದಿಕ್ ಡಾಕ್ಟರ್ ಅವರು. ನಮ್ಮನ್ನೆಲ್ಲ ರೈತರು ನೊಂದು ಬೆಂದ್ ನೋಡಿ ಅವ್ರು ನಮ್ಮನ್ನ ಸ್ವತಃ ಅವರ ಕರೆದ್ ಹೇಳಿದ್ರು ನಮ್ಗ, ಈ ಬೆಳಿತಿರಲ್ಲ ನೀವು ಬೆಳೆನ ಅದ್ರ ಮೇಲೆ ಇರ್ತದೆ, ನಿಮ್ಗೆ ಏನ್ ಲಾಭ ಬರ್ತದ ಅನ್ನೋದು. ಆಯುರ್ವೇದಿಕ್ ಗಿಡಮೂಲಿಕೆಗಳು ಬೆಳೀರಿ, ಅದಕ್ಕೆ ಕೇವಲ ಭಾರತದಾಗ ಅಷ್ಟ ಅಲ್ಲ, ದೇಶ ವಿದೇಶದಾಗ ಚಿನ್ನದಂತ ಬೆಲೆ ಐತಿ ಅಂತ ಹೇಳಿ ಅವ್ರು ಎಲ್ಲ ನಮ್ಗೆ ಕಲಿಸ್ಕೊಟ್ರು. ಅದನ್ನ ನಾವು ಬೆಳೆದು ಇವತ್ತು ಇಲ್ಲಿ ಮಠ ತಲುಪೀವಿ.
ಹೌದಾ? ಇವತ್ತು ಏನ ಒಂದ್ ಹೊತ್ತು ತನ್ನ ಉಂತೇವ್ ಅಂದ್ರೆ ಅವ್ರ ಹೆಸರು ಮೇಲೆ ನೋಡಪ್ಪ. ಹಿಂಗ್ ಇನ್ನೂ ಬಾಯ್ ಅವ್ರ ಬಗ್ಗೆ ಹೇಳ್ತೇನೆ ಬಾಯ್. ಯಾಕಂದ್ರ ನಮ್ಮಾರ್ ಬೆಳಿಬೇಕು. ನಾವ್ ಬೆಳೆಗಳಂತ ಹೇಳ ತುಳಸಿ, ಅಶ್ವಗಂಧ, ಆಮ್ಲ, ದಶ ಮೂಲಗಳನ್ನ ಬೆಳಿತೇನೆ ನಾನು. ನೀ ಏನ್ ಚಿಂತೆ ಮಾಡಕ್ ಹೋಗ್ಬಿಡ ದೋಸ್ತ. ನಿನಗ ಫ್ರಾಂಚೈಸ್ ಕೊಡ್ತೇನೆ ನಾನು. ಫ್ರಾಂಚೈಸ್ ಮಾಡಾತಿ? ನೀ ನಮ್ಮ ಓದಿದಿ, ನಾನ್ ಜವಾಬ್ದಾರಿ ನೀನು. ಇಬ್ರು ಕೂಡ ಕೋಟ್ಯಾಂತರ ರೂಪಾಯಿಗಳು ಗಳಿಸೋಣ. ಆಯ್ತ್ಲಿ, ಫಾಸ್ಟ್ ಮಾಡ್ಬಿಡ. ಇದೇನ್ ದೊಡ್ಡದಲ್ಲಪ್ಪ. ಆಯ್ತು, ಸರಿ. 2047ರಲ್ಲಿ ಆಯುರ್ವೇದ ವೈದ್ಯರಿಗೆ ಮಾತ್ರ ಉಪಯೋಗವಾಗಲಿಲ್ಲ, ದೇಶಕ್ಕೆ ಅನ್ನವನ್ನು ಹಾಕುವ ರೈತನಿಗೂ ಸಹ ಅನ್ನವನ್ನು ನೀಡುವಂತಾಯಿತು. ಹಲೋ, ಹಾ ಬ್ರೋಕರ್ ಅರ, ಇದು ನಮ್ಮ ದೊಡ್ಡ ಮಗಳಿಗೆ ಅವಾಗ ಸಂಬಂಧ ನೋಡಿದ್ವಲ್ರಿ, ಆಕಿ ಗಂಡ ಫುಲ್ ಖಾಲಿ ಕುಂತ್ ಬಿಟ್ಟಾನ್ರಿ. ನಮ್ ಚಿಕ್ಕ ಮಗಳ ದಿನ ಮದ್ವೆ ಐತಿ. ಒಂದ್ ಸ್ವಲ್ಪ BAMS ಡಾಕ್ಟರ್ ಯಾರ ಇದ್ರ ನೋಡಿ ಹೇಳ್ತೀರಿ? ನಮಗ್ BAMS ಡಾಕ್ಟರ ಬೇಕಾಗೈತ್ರಿ. ಫುಲ್ ಡಿಮಾಂಡ್ ನಾಗ ಇರೋದ್ ನೋಡಿ ಹೇಳ್ರಿ ಹೋಗಿ. 2025ರಲ್ಲಿ MBBSಗೆ ಮಹತ್ವ ಕೊಟ್ಟ ಪಾಲಕರು 2047ರಲ್ಲಿ ಔಷಧಿಗಿಂತ ಜೀವನ ಶೈಲಿಯೇ ದೊಡ್ಡದು ಎಂದರು. ಮೂಲದಿಂದಲೇ ರೋಗವನ್ನು ತಡೆದರು, ಪ್ರಕೃತಿಯ ಜೊತೆಗೆ ಬದುಕಲು ಕಲಿಸಿದವರು ಅವರೇ ನಮ್ಮ ಆಯುರ್ವೇದ ವೈದ್ಯರು. ಅವರಿಗೆ ಅವಮಾನ ಮಾಡಿದ ಜನರೇ ಅವರೇ ಬೇಕೆಂದು ಹಂಬಲಿಸಿದರು. Greeting to one and all. Today, on the year 2047, all our manifestations have come true. Our hopes from the past 20 years are being real. Ayurveda is worldwide, making India proud. International Ayurveda consultants visit India so regularly that it has a positive impact on transport. Exports have increased. Raw materials for preparation all are cultivated in India itself. The nation is building Ayurveda, just as Ayurveda is building the nation. One of such great contribution is by Dr. Arav, as we all know that he is very humble and simple man. So today Dr. Arav is with us. Om Gurubhyo Namaha. So Dr. Arav, how did it start? Yes, it all started with a big dream. It's our duty to promote Ayurveda. The every step to encourage Ayurveda and to promote Ayurveda was incredible. ಆರೋಗ್ಯವೇ ಜೀವನದ ನಿಜವಾದ ಐಶ್ವರ್ಯ ಮತ್ತು ಅದನ್ನು ಉಳಿಸುವ ನಮ್ಮ ಶಕ್ತಿಯೇ ಆಯುರ್ವೇದ. ಈ ಜ್ಞಾನವನ್ನು ಎಲ್ಲರಿಗೂ ತಲುಪಿಸುವ ನಮ್ಮ ಪಯಣ ಒಂದೊಂದೇ ಹೆಜ್ಜೆಯಾಗಿ ಮುಂದೆ ಸಾಗುತ್ತಾ ಬಂತು. ಹೊಸ ಪೀಳಿಗೆಯೇ ನಮ್ಮ ಭವಿಷ್ಯ. ಶಾಲಾ ಮಕ್ಕಳಿಗೆ ನಮ್ಮ ಆಯುರ್ವೇದದ ತತ್ವಗಳನ್ನು ಹಂತ ಹಂತವಾಗಿ ತಿಳಿಸಿಕೊಟ್ಟೆವು. ಆಯುರ್ವೇದದ ಅರಿವು ಜನಸಾಮಾನ್ಯರಿಗೆ ತಲುಪಿಸುವ ಸಲುವಾಗಿ ವಾಕೇಥಾನ್ ಮಾಡಿದೆವು. ಯೋಗ ಮತ್ತು ಆಯುರ್ವೇದ ಎರಡು ಸಹೋದರ ಶಾಖೆಗಳಂತೆ ಜನಸಾಮಾನ್ಯರಿಗೆ ಯೋಗ ಪ್ರತಿಫಲವನ್ನು ತಿಳಿಸುವ ಸಲುವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಯೋಗವನ್ನು ಪ್ರದರ್ಶನ ಮಾಡಿದೆವು. ಭಾರತ ಸರ್ಕಾರದ ಆದೇಶದಂತೆ ಪ್ರತಿ ವರ್ಷವೂ ಸೆಪ್ಟೆಂಬರ್ 23ರಂದು ಆಯುರ್ವೇದ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿದೆವು. ಅದರಲ್ಲಿ ನಮ್ಮ ಆಯುರ್ವೇದದ ಅಷ್ಟಾಂಗಗಳನ್ನು ಸಾರ್ವಜನಿಕರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ, ಪದವೀಧರರಿಗೆ ಪ್ರದರ್ಶನ ಮಾಡಿಸಿ ಅವುಗಳ ಮಹತ್ವಗಳನ್ನು ತಿಳಿಸಿದೆವು. Now I request the CEO and Managing Director of the Developmental Society to felicitate the chief guest. ಆಯುರ್ವೇದ ಭಾರತದ ಸ್ವಂತ ವೈದ್ಯಕೀಯ ವಿಜ್ಞಾನವಾಗಿದ್ದರೂ ಅದರ ಬಗ್ಗೆ ಜಾಗೃತಿ ಹಲವರಿಗಿಲ್ಲ. ಜನಸಾಮಾನ್ಯರ ಮನೆಯ ಶುಂಠಿ, ಚಹಾ ಇಂದ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ನಡೆಯುವ ಶಸ್ತ್ರಚಿಕಿತ್ಸೆಯ ತನಕ ಎಲ್ಲೆಲ್ಲಿಯೂ ಆಯುರ್ವೇದವೇ ಅಳವಡಿಸಲಾಗುತ್ತದೆ. ಸುಡೋ ಸೈನ್ಸ್ ಎಂಬ ಹುಸಿ ಪಟ್ಟ ಕಟ್ಟಿದರೂ ಸಾವಿರಾರು ವರ್ಷಗಳಿಂದ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಎಂಬ ಧ್ಯೇಯದೊಂದಿಗೆ ನಡೆಯುವ ಆಯುರ್ವೇದ ಎಂದೆಂದಿಗೂ ಶಾಶ್ವತ. ಆರವ್ ಈ ಶಾರ್ಟ್ ಮೂವಿಯ ಪಾತ್ರವಷ್ಟೇ ಅಲ್ಲದೆ ನಮ್ಮೆಲ್ಲರಲ್ಲಿರುವ ಚೇತನ. ಪರಿವರ್ತನೆ ಬಯಸುವವರಿಗೆ ಒಂದು ಪುಟ್ಟ ಕನಸು ಅಥವಾ ಪುಟ್ಟ ಕಿರುಚಿತ್ರವೇ ಸಾಕು.